ನಮಸ್ಕಾರ ಸ್ನೇಹಿತರೆ. ಇಂದು ನಾನು ನಿಮಗೆ ಒಬ್ಬ ಗುರುವನ್ನು ಪರಿಚಯಿಸ್ತೇನೆ. ಆ ಗುರು ಶಾಲೆಯಲ್ಲಿ ಓದಿಲ್ಲ. ಅವನು ಪುಸ್ತಕ ಬರೆಯಲಿಲ್ಲ. ಆದರೆ ಅವನ ಜೀವನವೇ ಒಂದು ಪಾಠ. ಅವನು ಯಾರು ಗೊತ್ತಾ? ಅವನೇ ಒಬ್ಬ ಸಿಂಹ. ಹೌದು ಸ್ನೇಹಿತರೆ, ಕಾಡಿನ ರಾಜ ಸಿಂಹ ನಮ್ಮ ವಿದ್ಯಾರ್ಥಿ ಜೀವನಕ್ಕೆ ದೊಡ್ಡ ಪಾಠ ಹೇಳುತ್ತಾನೆ. ಮೊದಲನೇದಾಗಿ ಸಿಂಹದ ಆತ್ಮವಿಶ್ವಾಸ. ಸಿಂಹ ಒಂಟಿಯಾಗಿಯೇ ನಡೆಯುತ್ತದೆ. ಅದು ಯಾರನ್ನು ಕೂಡ ಅನುಸರಿಸುವುದಿಲ್ಲ. ಅದು ಹೇಳುತ್ತದೆ, ನನ್ನ ಶಕ್ತಿ ನನಗೆ ಗೊತ್ತು. ವಿದ್ಯಾರ್ಥಿಗಳೇ, ನಿಮ್ಮ ಕ್ಲಾಸ್ನಲ್ಲಿ ಎಲ್ಲರೂ ಕೂಡ ಟಾಪರ್ ಆಗಿರುವುದಿಲ್ಲ. ಎಲ್ಲರೂ ನಿಮ್ಮನ್ನು ಪ್ರೋತ್ಸಾಹಿಸುವುದಿಲ್ಲ. ಆದರೆ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ಸಾಕು, ಆತ್ಮವಿಶ್ವಾಸವೇ ಯಶಸ್ಸಿನ ಮೊದಲ ಹೆಜ್ಜೆ ಆಗುತ್ತೆ. ಎರಡನೇದಾಗಿ ಸಿಂಹದ ಫೋಕಸ್. ಸಿಂಹ ಬೇಟೆ ಮಾಡುವಾಗ ಅದು ಒಂದೇ ಗುರಿಯನ್ನು ಗಮನಿಸುತ್ತದೆ. ಅದರ ಮುಂದೆ 10 ಜಿಂಕೆ ಇದ್ದರೂ ಕೂಡ ಅದು ಒಂದನ್ನು ಮಾತ್ರ ಆರಿಸುತ್ತದೆ. ವಿದ್ಯಾರ್ಥಿಗಳೇ, ನಿಮ್ಮ ಜೀವನದಲ್ಲೂ ಡಿಸ್ಟ್ರಾಕ್ಷನ್ಸ್ ತುಂಬಾ ಇರ್ತದೆ. ಮೊಬೈಲ್ಗಳಿರಬಹುದು, ಸೋಷಿಯಲ್ ಮೀಡಿಯಾಗಳಿರಬಹುದು, ಅಥವಾ ಗೇಮ್ಗಳಿರಬಹುದು. ಆದರೆ ನೀವು ಒಂದೇ ಗುರಿ ಇಟ್ಟುಕೊಂಡರೆ ನಿಮ್ಮ ಯಶಸ್ಸು ಖಚಿತವಾಗಿ ಸಿಗುತ್ತದೆ. ಮೂರನೇದಾಗಿ ಸಿಂಹದ ಸಹನೆ. ಸಿಂಹ ಯಾವಾಗಲೂ ಓಡೋದಿಲ್ಲ. ಅದು ಸಮಯಕ್ಕಾಗಿ ಕಾಯುತ್ತದೆ. ಸರಿ ಸಮಯ ಬಂದಾಗ ಮಾತ್ರ ದಾಳಿ ಮಾಡುತ್ತದೆ. ಇದು ನಮಗೆ ಏನು ಹೇಳುತ್ತದೆ ಅಂತ ಹೇಳಿದ್ರೆ, ಸಹನೆ ಪ್ಲಸ್ ಸರಿಯಾದ ಸಮಯ ಇದ್ರೆ ಜಯ. ವಿದ್ಯಾರ್ಥಿಗಳೇ, ಒಂದು ಬಾರಿ ಫೇಲ್ ಆದ್ರೆ ಜೀವನ ಮುಗಿದಂತಲ್ಲ. ಸಹನೆ ಇಟ್ಟು ಮತ್ತೆ ಪ್ರಯತ್ನಿಸಿ. ನಾಲ್ಕನೆಯ ಪಾಯಿಂಟ್ ಏನಂತ ಹೇಳಿದ್ರೆ ಸಿಂಹದ ಧೈರ್ಯ. ಸಿಂಹಕ್ಕೆ ಕಾಡಿನಲ್ಲಿ ಭಯವಿಲ್ಲ. ಅದು ತನ್ನ ಶಕ್ತಿಯನ್ನು ಅರಿತುಕೊಂಡಿದೆ. ನಿಮಗೂ ಪರೀಕ್ಷೆಯ ಭಯ ಇರಬಹುದು, ಫೇಲ್ ಆಗುವ ಭಯ ಇರಬಹುದು. ಆದರೆ ನೆನಪಿಡಿ, ಭಯ ನಿಮ್ಮ ಕನಸುಗಳನ್ನು ಕದ್ದುಕೊಳ್ಳುತ್ತದೆ, ಧೈರ್ಯ ನಿಮ್ಮ ಭವಿಷ್ಯವನ್ನು ನಿರ್ಮಿಸುತ್ತದೆ. ವಿದ್ಯಾರ್ಥಿಗಳೇ, ಐದನೇದಾಗಿ ಸಿಂಹದ ನಾಯಕತ್ವ. ಸಿಂಹ ನಾಯಕನಂತೆ ನಡೆಯುತ್ತದೆ. ಅದು ಗುಂಪಿನಲ್ಲಿ ಇದ್ದರೂ ಅದರ ಗೌರವವೇ ಬೇರೆ. ವಿದ್ಯಾರ್ಥಿಗಳೇ, ನೀವು ನಿಮ್ಮ ಜೀವನದ ನಾಯಕರು. ನಿಮ್ಮ ನಿರ್ಧಾರ ನಿಮ್ಮ ಭವಿಷ್ಯವನ್ನು ಕಟ್ಟುತ್ತದೆ. ಸಿಂಹ ಪ್ರತಿದಿನ ಬೇಟೆ ಮಾಡುತ್ತದೆ. ಅದಕ್ಕೆ ನಿನ್ನೆ ಯಶಸ್ಸು ಇದ್ದರೂ ಕೂಡ ಇಂದು ಮತ್ತೆ ಅದು ಶ್ರಮಿಸುತ್ತದೆ. ಹಾಗೆ ವಿದ್ಯಾರ್ಥಿ ಜೀವನದಲ್ಲೂ ನಿನ್ನೆ ನಾನು ಚೆನ್ನಾಗಿ ಓದಿದ್ದೇನೆ ಅಂತ ಆದರೂ ಕೂಡ ಇಂದು ಮತ್ತೆ ಓದಬೇಕು. ಯಾಕಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ ಇಸ್ ದ ಕೀ ಆಗಿರ್ತದೆ. ವಿದ್ಯಾರ್ಥಿಗಳೇ, ಸಿಂಹದಂತೆ ಆತ್ಮವಿಶ್ವಾಸ ಇಡಿ, ಫೋಕಸ್ ಇಡಿ, ಸಹನೆ ಇಡಿ, ಧೈರ್ಯ ಇಡಿ. ಪ್ರತಿದಿನ ಶ್ರಮಿಸಿ. ನೀವು ಈಗ ಸಣ್ಣವರಾಗಿರಬಹುದು, ಆದರೆ ನಿಮ್ಮ ಕನಸು ದೊಡ್ಡದಾಗಿರಲಿ. ಒಂದು ದಿನ ನೀವು ಕೂಡ ನಿಮ್ಮ ಕ್ಷೇತ್ರದ ಸಿಂಹ ಆಗಬೇಕು. ಇಂದು ಒಂದು ಸಂಕಲ್ಪ ಮಾಡಿ ವಿದ್ಯಾರ್ಥಿಗಳೇ, ನಾನು ಸೋಲಿಗೆ ಹೆದರುವುದಿಲ್ಲ. ನಾನು ಪ್ರತಿದಿನ ಶ್ರಮಿಸ್ತೇನೆ. ನಾನು ಸಿಂಹದಂತೆ ಬದುಕ್ತೇನೆ. ನೀವು ಸಿದ್ಧನಾ? ಕಮೆಂಟ್ನಲ್ಲಿ ಬರೆಯಿರಿ, ನಾನು ಸಿಂಹ.